ನಮಸ್ತೆ ಸ್ನೇಹಿತರೆ, 2025 ಆಗಸ್ಟ್ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ಥಿಯ ದಿನವಾದ 27ನೇ ತಾರೀಕು ವರದ ಶ್ರೀ ಗಣೇಶ ಚತುರ್ಥಿ ಇರೋದ್ರಿಂದ ಆ ದಿನ ನಾವು ಯಾವ ರೀತಿ ಗಣೇಶನ ಪೂಜೆ ಮಾಡಬೇಕು ಮತ್ತು ಯಾವ ವ್ರತಗಳನ್ನು ಮಾಡಬೇಕು ಅನ್ನೋದನ್ನು ನಾನು ನಾಳೆ ಮಂಗಳವಾರ ಹರತಾಳಿಕಾ ತೃತೀಯ ಶುಭ ದಿನ ಇರೋದ್ರಿಂದ ಅದನ್ನು ಹೇಳಿಕೊಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ನೀವು ನೋಡಿ ನಿಮ್ಮ ಧನ ಪ್ರಾಪ್ತಿಗೆ, ಲಾಭಕ್ಕೆ, ಸುಖ ಶಾಂತಿಗೆ, ನೆಮ್ಮದಿಗೆ, ಪುತ್ರ ಪ್ರಾಪ್ತಿಗಾಗಿ ಮತ್ತು ವ್ಯಾಪಾರ ವೃದ್ಧಿಗಾಗಿ, ಮದುವೆ ವಿಳಂಬವಾಗ್ತಿದ್ರೆ ಎಲ್ಲದಕ್ಕೂ ನಾನು ಕಡಲೆಹಾರ ಗಣಪತಿ ವ್ರತವನ್ನು ತಿಳಿಸ್ತಾ ಇದ್ದೀನಿ. ನೀವು ಆ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಆಗ ಭಗವಂತನಲ್ಲಿ ಆ ವ್ರತಗಳನ್ನು ಮಾಡಿ ಗಣೇಶನಿಗೆ ಭಕ್ತಿಯಿಂದ ಪೂಜಿಸಿ ಅವನಿಗೆ ಹತ್ತಿರವಾಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಮತ್ತು ಮೋದಕವನ್ನು ಅವನಿಗೆ ಅರ್ಪಿಸಿ ಅದನ್ನು ಸಂಭ್ರಮಿಸಿ ಆಚರಿಸೋಣ. ಶುಭವಾಗಲಿ. ಈ ಕಡಲೆಹಾರ ಗಣಪತಿಯ ವ್ರತವನ್ನು ನಾನು 2018ರಿಂದ ಮಾಡ್ತಾ ಬಂದಿದ್ದೀನಿ. 2018ರಿಂದ ನಾನು ಈ ವ್ರತ ಮಾಡ್ತಾಯಿದ್ದೆ. ಮದುವೆಗಿಂತ ಮುಂಚೆಯಿಂದ ಮಾಡ್ತಾಯಿದ್ದೀನಿ. ನನಗೆ ಮದುವೆ ಆಯಿತು, ಮಗು ಆಯಿತು, ಮನೆ ಆಯಿತು. ನನಗೆ ಈ ವ್ರತದಿಂದ ತುಂಬ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ. ಅದರಿಂದ ನನ್ನ ಸ್ನೇಹಿತರಿಗೂ ಇದನ್ನು ನಾನು ಹೇಳಬೇಕು, ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವ್ರತವನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡಿ ಒಳ್ಳೆಯದಾಗಲಿ.